ಹರೇ ಕೃಷ್ಣ. ಸೊ ಇವತ್ತು ನಾವು ಆತ್ಮದ ಬಗ್ಗೆ ಇನ್ನಷ್ಟು ಜ್ಞಾನವನ್ನು ಪಡ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಆತ್ಮ ಎಲ್ಲಿದೆ ಅಂತ ಯಾರಾದರೂ ಕೇಳ್ಬೋದು. ಅದು ಹೃದಯದ ಪ್ರದೇಶದಲ್ಲಿದೆ ನನ್ನ ಉತ್ತರ ಸಿಗುತ್ತೆ. ಆದರೆ ಪ್ರಶ್ನೆ, ಇದನ್ನು ನಾವು ಹೇಗೆ ನಂಬೋದು? ನಮ್ಮ ದೇಹದ ಪ್ರಮುಖ ಭಾಗ ಯಾವುದು? ತಲೆನೋ, ಮೆದುಳೋ ಅಥವಾ ಹೃದಯನ? ನಮ್ಮ ದೇಹದಲ್ಲಿ ಹೃದಯ ಎಲ್ಲಕ್ಕಿಂತ ಮುಖ್ಯವಾದ ಅಂಗ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅಲ್ವಾ? ಯಾಕೆಂದ್ರೆ ಹೃದಯ ನಿಂತರೆ ಮನುಷ್ಯ ಸತ್ತಂತೆ. ಇವಾಗ ಈ ಹೃದಯ ಹೇಗೆ ಕೆಲಸ ಮಾಡ್ತಾ ಇದೆ? ಹೃದಯ ಅಂದ್ರೆ ಏನು? ಇದು ಮಾಂಸದಿಂದ ಆಗಿರುವಂತ ಒಂದು ಅಂಗ. ಮತ್ತೆ ಇದು ನಿರಂತರವಾಗಿ ಬಡಿತಾ ಇರುತ್ತೆ. ಇವಾಗ ಒಂದು ಉದಾಹರಣೆನ ತಗೊಳ್ಳೋಣ. ಸೈಕಲಿನ ಚಕ್ರ. ಇವಾಗ ಈ ಸೈಕಲಿನ ಚಕ್ರ ಹೇಗೆ ಸುತ್ತುತ್ತೆ? ಆ ಚಕ್ರ ಅದಾಗೆ ತಿರುಗುತ್ತೇನೋ? ಇಲ್ಲ, ಅದನ್ನ ಯಾರೋ, ಆ ಪೆಡಲ್ನ ಯಾರೋ ಒತ್ತಾ ಇರ್ತಾರೆ, ತುಳಿತಾ ಇದ್ದಾರೆ, ಹಾಗಾಗಿ ಚಕ್ರ ಸುತ್ತುತ್ತಾ ಇದೆ. ಇವಾಗ ಪೆಡಲ್ ಅದಾಗೆ ತಿರುಗುತ್ತಾ? ಇಲ್ಲ, ಆ ಪೆಡಲ್ನ ಯಾರೋ ಒಬ್ಬ ವ್ಯಕ್ತಿ ಚಲಾಯಿಸ್ತಾ ಇದ್ದಾನೆ. ಇವಾಗ ಆ ವ್ಯಕ್ತಿ ಆ ಪೆಡಲ್ ಚಲಾಯಿಸೋದನ್ನ ನಿಲ್ಲಿಸ್ಬಿಟ್ರೆ ಏನಾಗತ್ತೆ? ಆ ಚಕ್ರ ಸುತ್ತೋದು ನಿಲ್ಲತ್ತೆ. ಅಂದ್ರೆ ಸೈಕಲ್ಲು ಒಂದು ಯಂತ್ರ. ಆ ಯಂತ್ರವನ್ನ ಚಲಾಯಿಸೋದಕ್ಕೆ ಶಕ್ತಿ ಬೇಕು. ಆ ಶಕ್ತಿ ಆ ವ್ಯಕ್ತಿ ಚಲಾಯಿಸೋದ್ರಿಂದ ಆ ಶಕ್ತಿ ಬರ್ತಾ ಇದೆ ಪೆಡಲ್ ಮೂಲಕ. ಅದೇ ರೀತಿ ನಮ್ಮ ಹೃದಯವು ಕೂಡ ಒಂದು ಯಂತ್ರ. ಇವಾಗ ಅದು ಚಲಾಯಿಸೋದಕ್ಕೆ ಅಥವಾ ಅದು ಸತತವಾಗಿ ಬಡಿತಾ ಇದೆ, ಅದಕ್ಕೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಆ ಶಕ್ತಿ ಬರ್ತಾ ಇರೋದು ಆತ್ಮದಿಂದ. ಹಾಗಾಗಿ ಹೃದಯನೇ ಪ್ರಮುಖ ಅಂಗ, ಆದ್ರೆ ಹೃದಯಕ್ಕೆ ಶಕ್ತಿ ಕೊಡ್ತಾ ಇರೋದು ಆತ್ಮ ಈ ಶರೀರವನ್ನ ತ್ಯಜಿಸಿದ ತಕ್ಷಣ ಹೃದಯಕ್ಕೆ ಶಕ್ತಿಯ ಮೂಲ ಇಲ್ಲವಾಗುತ್ತೆ. ಹೃದಯ ಬಡಿಯೋದು ನಿಲ್ಲುತ್ತೆ, ಮನುಷ್ಯ ಮೃತನಾಗಿ ಹೋಗ್ತಾನೆ. ಸೊ ಯಾರು ಮೃತರಾಗಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಅವರ ಸಂಬಂಧಿಕರನ್ನು ಹೋಗಿ ಕೇಳ್ತೀರಾ, ಏನಪ್ಪಾ ಏನಾಯ್ತು? ಅವ್ರು ಹೇಳ್ತಾರೆ, ಗೊತ್ತಿಲ್ಲ, ನಿನ್ನೆವರೆಗೂ ಎಲ್ಲ ಚೆನ್ನಾಗಿತ್ತು, ಇದಕ್ಕಿದ್ದಂತೆ ಅವ್ರು ಏನೋ ಮೃತರಾಗೋದ್ರು. ಹೃದಯ ಅಪಘಾತ ಏನೂ ಆಗ್ಲಿಲ್ಲ, ಏನೋ ನೈಸರ್ಗಿಕ ಸಾವಿದ್ದಂಗಿದೆ ಇತ್ತು ಅಂತ. ನೈಸರ್ಗಿಕ ಸಾವು ಅಂದ್ರೆ ಏನು? ಅಂದ್ರೆ ಆ ವ್ಯಕ್ತಿ ಈ ಶರೀರದಲ್ಲಿ ಎಷ್ಟು ಸಮಯ ಇರಬೇಕಾಗಿತ್ತು ಅಂದ್ರೆ ಜೀವಿತಾವಧಿ, ಆಯಸ್ಸು, ಅದು ಮುಗೀತು ಅಂತ ಅರ್ಥ. ಜೀವಿತಾವಧಿ ಮುಗೀತು ಅಂದ್ರೆ ಏನರ್ಥ? ಇವಾಗ ಯಾರೋ ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ, ಅವರು 5 ವರ್ಷಗಳ ಒಂದು ಅಗ್ರಿಮೆಂಟ್ ಇದೆ. ಇವಾಗ 5 ವರ್ಷಗಳು ಮುಗಿದ ನಂತರ ಏನಾಗತ್ತೆ? ನಾವು ಆ ಮನೆಯನ್ನು ಖಾಲಿ ಮಾಡ್ಬೇಕು. ಆ ಹೊತ್ತಿಗೆ ನಾವೇನ್ ಮಾಡಿರ್ಬೇಕು? ಇನ್ನೊಂದು ಮನೆಯನ್ನ ಹುಡ್ಕೊಂಡಿರ್ಬೇಕು. ಸಾವು ಕೂಡ ಇದೇ ರೀತಿ. ಈ ದೇಹದಲ್ಲಿ ನಾವು ಎಷ್ಟು ಸಮಯ ಇರಬೇಕು ಅನ್ನೋದು ನಮ್ಮ ಆಯಸ್ಸಿನ ಮೇಲೆ ನಿರ್ಧಾರವಾಗಿರುತ್ತೆ. ಆ ಬಳಿಕ ನಾವು ಈ ದೇಹವನ್ನು ತ್ಯಜಿಸಿ ಇನ್ನೊಂದು ದೇಹಕ್ಕೆ ಹೋಗ್ತೀವಿ. ಮತ್ತೆ ಆ ಆತ್ಮ ದೇಹವನ್ನು ತೊರೆದ ತಕ್ಷಣ ಹೃದಯಕ್ಕೆ ಶಕ್ತಿಯ ಮೂಲ ಇಲ್ಲವಾಗತ್ತೆ, ಹೃದಯ ಬಡಿಯೋದನ್ನು ನಿಲ್ಲಿಸುತ್ತೆ. ಇದಕ್ಕೆ ಸಾವು ಅಂತ ಕರೀತಾರೆ. ಅರೆ ಕೆಲವರು ಹೇಳ್ತಾರೆ, ನಾನು ಆತ್ಮವನ್ನ ನೋಡಿಲ್ವಲ್ಲ, ಅದು ಅಸ್ತಿತ್ವದಲ್ಲಿದೆ ಅಂತ ನಾನು ಹೇಗೆ ನಂಬೋದು? ಹೌದು, ಅರೆ ನಾವು ಎಷ್ಟೊಂದು ವಿಷಯಗಳನ್ನ ನಾವು ನೋಡ್ದೇನೆ ಸ್ವೀಕರಿಸಿದೀವಿ ಅಲ್ವಾ? ಉದಾಹರಣೆಗೆ, ಈ ಜಗತ್ತು ಹೇಗೆ ಸೃಷ್ಟಿ ಆಯ್ತು ಅನ್ನೋದನ್ನ ನಾವು ಯಾರಿಂದ ಕೇಳಿ ತಿಳ್ಕೊತೀವಿ? ವಿಜ್ಞಾನಿಗಳು ಹೇಳ್ತಾರೆ ಈ ರೀತಿ ಸೃಷ್ಟಿ ಆಯ್ತು, ಸರಿ, ಅವ್ರು ಹೇಳಿದ್ದನ್ನು ನಾವು ಸ್ವೀಕಾರ ಮಾಡ್ತೀವಿ. ಯಾಕೆಂದ್ರೆ ಅವರು ಈ ವಿಷಯದ ಬಗ್ಗೆ ಅಧಿಕಾರಿಗಳು. ಅದೇ ರೀತಿ ವೇದಗಳು ಅಧಿಕೃತ. ವೇದ ಅಂದ್ರೆ ಸಕಲ ಜ್ಞಾನ. ನಾವು ವೇದಗಳಲ್ಲಿರುವುದನ್ನು ನಾವು ಸ್ವೀಕರಿಸ್ಬೇಕು. ಇವಾಗ ವಿಮಾನವನ್ನ ಯಾರಪ್ಪ ಕಂಡಿಡಿದ್ರು? ನಾವು ಸ್ಕೂಲಲ್ಲಿ ಕಲ್ತ್ಕೊಂಡಿದೀವಿ, ರೈಟ್ ಸಹೋದರರು, ರೈಟ್ ಬ್ರದರ್ಸ್ ಅಂತ. ಆದ್ರೆ ಅವರು ಆವಿಷ್ಕಾರ ಮಾಡಿದ ಬಹಳ ಹಿಂದೆನೆ ವಿಮಾನಗಳನ್ನ ನಿರ್ಮಿಸುವ ಜ್ಞಾನ ವೇದಗಳಲ್ಲಿ ಇತ್ತು. ಬಹುಶಃ ಆ ರೈಟ್ ಬ್ರದರ್ಸ್ ಸಹೋದರರು ಅವರು ಆ ಜ್ಞಾನವನ್ನು ವೇದಗಳಿಂದ ಪಡ್ಕೊಂಡಿರ್ಬೋದು. ಅದರಿಂದ ಎಲ್ಲಾ ಜ್ಞಾನವು ವೇದಗಳಲ್ಲಿದೆ ಎಂದು ನಾವು ತಿಳ್ಕೋಬೇಕು. ಭಾರತದಲ್ಲಿ ನಮ್ಮ ಬಳಿ ಅತ್ಯದ್ಭುತವಾದ ನಿಧಿ ಇದೆ, ವೇದ ಜ್ಞಾನ. ಆದ್ರೆ ನಾವು ಅದನ್ನ ನಿರ್ಲಕ್ಷಿಸಿ ಪಾಶ್ಚಿಮಾತ್ಯ ದೇಶಗಳನ್ನ ಅನುಕರಿಸ್ತಾ ಇದ್ದೀವಿ. ಅರೆ ಪಾಶ್ಚಿಮಾತ್ಯರು ಈಗ ಭಾರತದ ಕಡೆ ತಿರುಗ್ತಾ ಇದ್ದಾರೆ. ಸೊ ಇವಾಗ ವೇದಗಳಲ್ಲಿ ಆತ್ಮದ ಬಗ್ಗೆ ಸ್ವಲ್ಪ ವಿಷಯಗಳಿದೆ, ಅದನ್ನ ತಿಳ್ಕೊಳ್ಳೋಣ. ಆತ್ಮದ ಗಾತ್ರ ಏನು? ವೇದಗಳಲ್ಲಿ ಶ್ವೇತಾಶ್ವತರ ಉಪನಿಷತ್ ಅಂತ ಇದೆ. ಉಪನಿಷತ್ತಲ್ಲಿ ಹೇಳ್ತಾರೆ, ಕೇಶಾಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಚ. ಕೇಶಾಗ್ರ, ಕೇಶ ಅಂದ್ರೆ ಕೂದಲು, ಅಗ್ರ ಅಂದ್ರೆ ತುದಿ, ಕೇಶಾಗ್ರ ಅಂದ್ರೆ ಕೂದಲಿನ ತುದಿ, ಶತ ಅಂದ್ರೆ 100,
ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಚ ಅಂದ್ರೆ ಆ ಕೂದಲಿನ ತುದಿಯನ್ನ 100 ಭಾಗಗಳಾಗಿ ಮಾಡಿ ಆ ಒಂದು ಚೂರನ್ನ ತಗೊಂಡು ಅದನ್ನ ಮತ್ತೆ 100 ಭಾಗಗಳಾಗಿ ಮಾಡಿದ್ರೆ ಅಂದ್ರೆ ಕೂದಲಿನ ತುದಿಯನ್ನ 10,000 ಭಾಗಗಳಾಗಿ ನಾವು ಅದನ್ನ ಕತ್ತರಿಸಿದರೆ ಆ ಒಂದು ಭಾಗ ಆತ್ಮದ ಗಾತ್ರ. ಇದನ್ನು ನಾವು ಯಾವ ಸೂಕ್ಷ್ಮದರ್ಶಕ ಅಂದ್ರೆ ಮೈಕ್ರೋಸ್ಕೋಪ್ ಇಂದನೂ ನೋಡಕ್ಕಾಗೋದಿಲ್ಲ. ಇವಾಗ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಕೃಷ್ಣ ಇದೇ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ಆತ್ಮ, ಇಲ್ಲಿ ನಿನ್ನ ತಾತನೂ ಆತ್ಮ, ಇಲ್ಲಿರೋರು ಎಲ್ಲರೂ ಕೂಡ ಆತ್ಮ. ಹಾಗಾಗಿ ಆತ್ಮಕ್ಕೆ ಸಾವಿಲ್ಲ, ಯಾರು ಸಾಯ್ತಾ ಇಲ್ಲ, ನೀನು ನಿನ್ನ ಕರ್ತವ್ಯವನ್ನ ಮಾಡು. ಇವಾಗ ಈ ಕರ್ತವ್ಯದ ಬಗ್ಗೆ ನಾವು ಆಮೇಲೆ ಇನ್ನೊಂದು ವಿಡಿಯೋನಲ್ಲಿ ತಿಳ್ಕೊತೀವಿ. ಹಾಗಾಗಿ ಆತ್ಮದ ಕೆಲವು ವಿಷಯಗಳು, ಆತ್ಮವು ಆಧ್ಯಾತ್ಮಿಕ ವಸ್ತು, ಭೌತಿಕ ಅಲ್ಲ. ಹಾಗಾಗಿ ಅದನ್ನ ಕತ್ತರಿಸೋಕ್ಕಾಗಲ್ಲ, ಅದನ್ನ ಒದ್ದೆ ಮಾಡೋಕ್ಕಾಗಲ್ಲ, ಅದನ್ನು ಸುಡೋಕ್ಕಾಗಲ್ಲ, ಅದನ್ನ ನಾಶ ಮಾಡೋಕ್ಕಾಗಲ್ಲ ಇತ್ಯಾದಿ. ಆತ್ಮ ಶಾಶ್ವತವಾದದ್ದು, ಅದು ಸಾಯೋದಿಲ್ಲ. ದೇಹಕ್ಕೆ ಮಾತ್ರ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ಆತ್ಮಕ್ಕೆ ಹುಟ್ಟು ಇಲ್ಲ, ಆತ್ಮಕ್ಕೆ ಮರಣವೂ ಇಲ್ಲ. ಮತ್ತೆ ದೇಹಕ್ಕೆ ಬದಲಾವಣೆ ಆದಂತೆ ಆತ್ಮಕ್ಕೆ ಯಾವ ಬದಲಾವಣೆಯೂ ಇಲ್ಲ. ಮತ್ತೆ ದೇಹ, ಇವಾಗ ನಾವು ಆತ್ಮ ಯಾವುದೋ ಒಂದು ದೇಹದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಈ ದೇಹದಲ್ಲಿ ನಾವು ಇರುವಂತಹ ಸಮಯ ಮುಗ್ದಾದ್ಮೇಲೆ ನಾವು ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತೀವಿ. ಹಾಗಾಗಿ ದೇಹದ ಬದಲಾವಣೆ, ಇದು ಮೃತ್ಯು ಮರಣ, ದೇಹದ ಬದಲಾವಣೆಯನ್ನ ಬಟ್ಟೆಯನ್ನ ಬದಲಾಯಿಸೋಕೆ ಹೋಲಿಸಿದ್ದಾರೆ ಭಗವದ್ಗೀತೆಯಲ್ಲಿ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ. ಆದ್ದರಿಂದ ಬಟ್ಟೆ ಬದಲಾಯಿಸಕ್ಕೆ ಯಾರು ದುಃಖ ಪಡ್ತಾರ? ಅದೇ ರೀತಿ ಯಾರಾದ್ರೂ ಮೃತರಾದ್ರೆ ಅಂದ್ರೆ ದೇಹವನ್ನ ಬದಲಾಯಿಸ್ತಾ ಇದ್ರೆ ಅದಕ್ಕೆ ದುಃಖ ಪಡೋದಕ್ಕೆ ಕಾರಣ ಇಲ್ಲ. ಮತ್ತೆ ಮುಖ್ಯವಾದ ವಿಷಯ ಅಂದ್ರೆ ಆತ್ಮ ಕೃಷ್ಣನ ಅವಿಭಾಜ್ಯ ಅಂಶ. ಮಮೈವಾಂಶೋ ಜೀವಲೋಕೆ ಅಂತ ಕೃಷ್ಣ ಹೇಳ್ತಾನೆ. ಈ ಅಂಶ ಅಂದ್ರೆ ಭಗವಂತನ ಅಂಶ. ಭಗವಂತನಲ್ಲಿರೋ ಗುಣಗಳು ಈ ಆತ್ಮದಲ್ಲೂ ಇವೆ, ಆದ್ರೆ ಪ್ರಮಾಣದಲ್ಲಿ ಕಡಿಮೆ. ಗುಣಗಳು ಅವೇ, ಅದು ಸಂಪೂರ್ಣ ಗುಣಗಳಿಲ್ಲ, ಕೆಲವು ಗುಣಗಳಿವೆ, ಆದ್ರೆ ಆ ಗುಣಗಳು ಕೂಡ ಸಂಪೂರ್ಣ ಪ್ರಮಾಣದಲ್ಲಿಲ್ಲ. ಉದಾಹರಣೆಗೆ ಇವಾಗ ನೀವು ಒಂದು ಸಮುದ್ರ ತಗೋತೀರಾ, ಸಮುದ್ರ ನೀರು ಉಪ್ಪು. ಇವಾಗ ನೀವು ಒಂದು ಗ್ಲಾಸಲ್ಲಿ ಉಪ್ಪು, ಅದೇ ಗ್ಲಾಸ್ ಒಂದು ಸಮುದ್ರದಿಂದ ಒಂದು ಗ್ಲಾಸ್ ನೀರು ತಗೋತೀರಾ. ಇವಾಗ ಆ ನೀರಲ್ಲೂ ಉಪ್ಪಿದೆ, ಆದ್ರೆ ಆ ಉಪ್ಪಿನ ಪ್ರಮಾಣ ಅಷ್ಟೇ ಇದೆಯೇನೋ? ಸಂಪೂರ್ಣ ಸಮುದ್ರದಲ್ಲಿ ಇರೋಷ್ಟು ಉಪ್ಪಿದೆ ಅದರಲ್ಲಿ? ಇಲ್ಲ. ಹಾಗಾಗಿ ಪ್ರಮಾಣದಲ್ಲಿ ಕಡಿಮೆ, ಆದರೆ ಗುಣಗಳು ಭಗವಂತನ ಗುಣಗಳೇ ಜೀವಿಯಲ್ಲೂ ಆತ್ಮದಲ್ಲೂ ಇರೋದು. ಮತ್ತೆ ಆತ್ಮ ಇದೇ ದೇಹದಲ್ಲಿ ಅಂತ ಹೆಂಗ್ ಗೊತ್ತಾಗತ್ತೆ? ಆತ್ಮ ಪ್ರಜ್ಞೆಯಾಗಿ ದೇಹವನ್ನ ವ್ಯಾಪಿಸುತ್ತೆ. ಇನ್ನೊಂದು ಗುಣಲಕ್ಷಣ ಅಂದ್ರೆ ಆತ್ಮ ಸರ್ವಗತ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಅದು ಎಲ್ಲಾ ಕಡೆ ಇದೆ, ಎಲ್ಲಾ ಗ್ರಹಗಳಲ್ಲಿದೆ. ಮತ್ತೆ ಈ ಆತ್ಮಕ್ಕೆ ಒಂದು ಅಲ್ಪ ಸ್ವಾತಂತ್ರ್ಯ ಅನ್ನೋದನ್ನ ಭಗವಂತ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯದ ದುರುಪಯೋಗದಿಂದ ಬಂಧನವಾಗತ್ತೆ, ಮತ್ತೆ ಸರಿಯಾದ ಬಳಕೆಯಿಂದ ಮುಕ್ತಿಗೆ ಕಾರಣವಾಗುತ್ತೆ. ಇವಾಗ ಸರಿ, ಇಷ್ಟೊಂದು ನಾನು ಜ್ಞಾನ ಹೇಳಿದೆ, ಇವೆಲ್ಲ ನಾವು ಯಾಕಪ್ಪ ಸ್ವೀಕರಿಸ್ಬೇಕು? ಯಾಕೆ ಅಂದ್ರೆ ಶ್ರುತಿ ಅಂದ್ರೆ ವೇದ ಜ್ಞಾನ ಹೀಗೆ ಹೇಳ್ತಾ ಇದೆ. ಶ್ರುತಿ ಅಂದ್ರೆ ತಾಯಿ. ಇವಾಗ ಯಾರಿಗಾರು ನಿಮ್ಮ ತಂದೆ ಯಾರು ಅಂತ ಕೇಳಿದ್ರೆ ಯಾರ ಉತ್ತರವನ್ನ ನಾವು ತಗೋಬೇಕು? ತಾಯಿ ಹೇಳ್ತಾಳೆ ಇವರೇ ನಿಮ್ಮ ತಂದೆ ಅಂತ, ಆ ಉತ್ತರವನ್ನ ನಾವು ಸ್ವೀಕರಿಸ್ಬೇಕು. ಅದೇ ರೀತಿ ವೇದ ತಾಯಿ, ಆ ತಾಯಿ ನೀಡುತ್ತಾ ಇರುವಂತ ಜ್ಞಾನವನ್ನ ನಾವು ಸ್ವೀಕರಿಸ್ಬೇಕು. ಮತ್ತೆ ಆತ್ಮ ವಾಸ್ತವವಾಗಿ ಆನಂದದಿಂದ ತುಂಬಿದೆ, ಆದ್ರೂ ನಾವು ಈ ದೇಹ ಅಂತ ಭಾವಿಸ್ತಾ ಬದುಕ್ತಾ ಇದ್ದೀವಿ. ಮತ್ತು ದೇಹ ಅಂತ ನಾವು ಅನ್ಕೊಂಡಿರೋದ್ರಿಂದ ದೇಹಕ್ಕೆ ಆಗ್ತಾ ಇರೋ ಅಂತ ಎಲ್ಲಾ ನೋವು ನಲಿವುಗಳು ಕೂಡ ನಾವು ಏನ್ ಅನ್ಕೋತಾ ಇದೀವಿ, ನನಗೇ ಆಗ್ತಾ ಇದೆ ಅಂತ ಅನ್ಕೋತಾ ಇದೀವಿ. ಆದ್ರೆ ಆತ್ಮಕ್ಕೆ ದುಃಖ ಅನ್ನೋದು ಇಲ್ವೇ ಇಲ್ಲ. ಆತ್ಮ ಆನಂದ, ಯಾವಾಗ್ಲೂ ಆನಂದದಲ್ಲಿರೋದು ಇರುವಂತಹ ವಸ್ತು. ಆದ್ರೆ ಈ ಒಂದು ಭ್ರಮೆಯಿಂದಾಗಿ ಆತ್ಮ ದುಃಖವನ್ನ ಅನುಭವಿಸ್ತಾ ಇದೆ. ಇದರ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನ ಭವಿಷ್ಯದ ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ.